ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಆಂಜನೇಯ ಸ್ವಾಮಿಯ ಮಂತ್ರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ತುಂಬಾ ಅದ್ಭುತವಾದಂತಹ ಮಂತ್ರ. ಈ ಮಂತ್ರದ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನಾವು ನಿದ್ದೆ ಮಾಡುವಾಗ ಕನಸು ಬೀಳೋದು ಸಾಮಾನ್ಯ ಸಂಗತಿ. ಕನಸುಗಳು ಯಾವುದೇ ರೀತಿಯಾಗಿರ್ಬೋದು. ಕೆಲವು ಕನಸುಗಳು ತುಂಬಾ ಖುಷಿಯನ್ನು ನೀಡುತ್ತೆ. ಇನ್ನು ಕೆಲವು ಕೆಟ್ಟ ಕನಸುಗಳು ಬೀಳೋದ್ರಿಂದ ನಮ್ಮಲ್ಲಿ ಭಯನ ಹುಟ್ಟಿಸುತ್ತೆ. ಅಂತಹ ಕನಸುಗಳು ನಮ್ಮನ್ನು ನಿದ್ದೆಯಿಂದ ಕೂಡ ಎಚ್ಚರಗೊಳಿಸುತ್ತೆ ಅಲ್ವಾ. ತುಂಬಾ ಭಯ ಅನಿಸುತ್ತೆ. ಅಂತಹ ಸಮಯದಲ್ಲಿ ಏನು ಮಾಡಬೇಕು? ನಿದ್ದೆಯಿಂದ ಎಚ್ಚರಗೊಂಡಾಗ ಕೂಡ ಆ ಒಂದು ಕೆಟ್ಟ ಕನಸು ಕಣ್ಮುಚ್ಚಿದ್ರೂ ಕೂಡ ಅದೇ ಕನಸು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ನೆಮ್ಮದಿಯಿಂದ ನಿದ್ದೆ ಕೂಡ ಮಾಡಲು ಸಾಧ್ಯವಾಗೋದೇ ಇಲ್ಲ. ಯಾಕೆಂದರೆ ಆ ಕನಸು ಅಷ್ಟು ಭಯಾನಕವಾಗಿರುತ್ತೆ. ಇಂತಹ ಒಂದು ಅನುಭವ ಪ್ರತಿಯೊಬ್ಬರಿಗೂ ಕೂಡ ಆಗಿರುತ್ತೆ. ಇಂತಹ ಒಂದು ಕೆಟ್ಟ ಕನಸುಗಳು ಬೀಳೋದಕ್ಕೆ ಹಲವಾರು ಕಾರಣಗಳು ಇರುತ್ತೆ. ಇಂತಹ ಕನಸುಗಳು ಬೀಳಬಾರ್ದು ಅಂದರೆ ಏನು ಮಾಡಬೇಕು ಅಂತ ಇವಾಗ ನಾನು ನಿಮಗೆ ತಿಳಿಸ್ತೀನಿ. ಕೆಟ್ಟ ಕನಸುಗಳು ಬೀಳಬಾರ್ದು ಅಂದರೆ ದೇವರಿಗೆ ಸಂಬಂಧಿಸಿದಂಥ ಮಂತ್ರಗಳನ್ನು ಪಠನೆ ಮಾಡಬೇಕು. ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸದಾಕಾಲ ಉತ್ತಮ ಫಲ ಹಾಗೂ ಒಳ್ಳೆಯ ಸಂಗತಿಗಳೇ ಸಂಭವಿಸುತ್ತೆ. ಹಾಗಾಗಿ ಮಲಗುವ ಮುಂಚೆ ನಾವು ದೇವತೆಗಳ ಮಂತ್ರಗಳನ್ನು ಪಠಿಸಬೇಕು. ಆಗ ಉತ್ತಮ ನಿದ್ದೆ ಹಾಗೂ ಕೆಟ್ಟ ಸ್ವಪ್ನಗಳಿಂದ ಮುಕ್ತಿಯನ್ನು ಪಡಿಬೋದು. ಭಯ ಅನ್ನೋದು ತುಂಬಾ ಕಾಡ್ತಾ ಇದ್ದರೆ ಅಂಥವರು ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು. ಹಾಗೆಯೇ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಭಕ್ತಿಯಿಂದ ಪಠನೆ ಮಾಡಬೇಕಾಗುತ್ತೆ. ನಿಮಗೆ ಕೆಟ್ಟ ಕನಸುಗಳು ಬೀಳ್ತಾ ಇದೆಯಾ? ತುಂಬ ಭಯ ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ಸ್ಕ್ರೀನ್ ಮೇಲೆ ಹಾಕ್ತಾ ಇರುವಂಥ ಒಂದು ಆಂಜನೇಯ ಸ್ವಾಮಿಯ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ. ಇದನ್ನು ಮಲಗುವ ಮುನ್ನ ಈ ಒಂದು ಮಂತ್ರವನ್ನು ಹೇಳಿದ್ರೆ ಕೆಟ್ಟ ಕನಸುಗಳು ಬೀಳೋದಿಲ್ಲ. ನಿದ್ದೆ ಮಾಡುವ ಮುನ್ನ ನಾವು ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಮಾನಸಿಕವಾಗಿ ಧೈರ್ಯ, ನಿರಾಳತೆ ಹಾಗೂ ಉತ್ತಮ ನಿದ್ದೆ ಕೂಡ ಬರುತ್ತೆ. ಜೊತೆಗೆ ಕೆಟ್ಟ ಸ್ವಪ್ನಗಳು ಕೂಡ ಬರೋದಿಲ್ಲ. ಈ ಒಂದು ಅದ್ಭುತವಾದ ಮಂತ್ರವನ್ನು ಪ್ರತಿನಿತ್ಯ ಮಲಗುವ ಮುನ್ನ ಹೇಳ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಕೆಟ್ಟ ಕನಸುಗಳು ಬೀಳೋದಿಲ್ಲ. ನಮ್ಮಲ್ಲಿ ಧೈರ್ಯ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ಕೆಟ್ಟ ಕನಸುಗಳು ಬಿದ್ದಾಗ ಏನಾಗುತ್ತೆ? ನಿದ್ದೆಯಿಂದ ಎಚ್ಚರವಾಗುತ್ತೆ. ಕೆಟ್ಟ ಯೋಚನೆಗಳು ಬರ್ತಾ ಇರುತ್ತೆ. ಇದರಿಂದ ಇಡೀ ದಿನ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ. ಇದರಿಂದ ಕೆಟ್ಟ ಕನಸುಗಳಿಂದ ನಿಮಗೆ ಮುಕ್ತಿ ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆಯೇ ನಿಮ್ಮಲ್ಲಿ ಧೈರ್ಯ ಅನ್ನೋದು ಕೂಡ ಬರುತ್ತೆ. ಸ್ನೇಹಿತರೆ, ಇವತ್ತು ಆಂಜನೇಯ ಸ್ವಾಮಿಯ ಒಂದು ಮಂತ್ರದ ಬಗ್ಗೆ ನಿಮಗೆ ಮಾಹಿತಿನ ನೀಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.